ನಿನ್ನೆ ರಾತ್ರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ಚಿಕ್ಕಬಾಣಾವರದಲ್ಲಿ ಒಂದು ಡಬಲ್ ಮರ್ಡರ್ ಆಗಿದೆ. ನಾನು ಯಾವ ಕಾಂಟೆಂಟ್ ಮಾಡಬೇಕು ಅಂತ ಸ್ಟೋರಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಸ್ಟೋರಿ ನನ್ನ ಕಣ್ಣಿಗೆ ಬಿತ್ತು. ಐ ಥಾಟ್ ನಾನು ಅದನ್ನು ಶೇರ್ ಮಾಡಬೇಕು, ನಿಮ್ಮ ಜೊತೆ ವಿವರಿಸಬೇಕು ಆ ಘಟನೆ ಏನಾಗಿದೆ ಅಂತ. ಚಿಕ್ಕಬಾಣಾವರದಲ್ಲಿ ಆಗಿರುವಂಥ ಘಟನೆ, ಅಭಿನಂದನ್ ಹಾಗೆ ಹರಿಣಿ ಅನ್ನೋರ ಫ್ಯಾಮಿಲಿ ಮದುವೆ ಆಗಿ ಸುಮಾರು ಒಂದು 6 ವರ್ಷ ಆಗಿರುತ್ತೆ. ಅವರಿಗೆ ಯದುವೀರ್ ಅನ್ನೋ ಒಂದು 5 ವರ್ಷದ ಮಗ ಕೂಡ ಇದ್ದಾನೆ. ಇಬ್ಬರ ನಡುವೆ ಭಾಳ ದಿನಗಳಿಂದ ಭಿನ್ನಾಭಿಪ್ರಾಯ ಇತ್ತಂತೆ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ. ಜೊತೆಗೆ ಪೊಲೀಸರು ಕೂಡ ಇನ್ಫಾರ್ಮೇಷನ್ ಕೊಟ್ಟಿರುವ ಪ್ರಕಾರ ಆಗಾಗ ಜಗಳ ಆಗ್ತಾ ಇತ್ತು. ಆಕೆ ಸಿಟ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ಲು, ಮನೆಯಲ್ಲೂ ಕೂಡ ಒಂದಷ್ಟು ವಿಚಾರ ಹೇಳ್ತಿದ್ವು ಅಂತ. ಇಲ್ಲಿ 2 ವಿಚಾರ ಇದೆ, ಒಂದು ಮೀಡಿಯಾ ರಿಪೋರ್ಟ್ಸ್, ಇನ್ನೊಂದು ಕಡೆ ಪೊಲೀಸರು ಹೇಳಿರೋದು, ಜೊತೆಗೆ ಆ ಹರಿಣಿ ಅನ್ನುವ ಹೆಣ್ಣು ಮಗಳ ತಾಯಿ, ಸೊ ಆಕೆ ಕೂಡ ಹೇಳಿರುವಂಥ ಸ್ಟೋರಿ. ಇಲ್ಲೇನಾಗಿದೆ ಅಂತಂದರೆ, ನಿನ್ನೆ ರಾತ್ರಿ ಈ ಥರದೊಂದು ಎಪಿಸೋಡ್ ನೋಡಿ ಗಂಡ ಹೋಗಿ ರೂಮಿಗೆ ಹೋಗಿ ಮಲಗಿದ್ದಾನೆ. ಅದಾದ ನಂತರ ಅಲ್ಲೇ ಶೆಡ್ಡಲ್ಲಿ ವಿನಯ್ ಎನ್ನುವ ವ್ಯಕ್ತಿ ಎಂಟ್ರಿ ಆಗುತ್ತೆ. ಈ ವಿನಯ್ ಯಾರು ಅಂತಂದರೆ ಹರಿಣಿ ಅನ್ನುವ ಈ ಪತ್ನಿ ಏನಿದ್ದಾಳೆ ಆಕೆಯ ಪ್ರಿಯಕರ ಅಂತ ಹೇಳ್ತಿದ್ದಾರೆ. ಆತ ಅಲ್ಲೇ ಕದ್ದು ಕೂತು ಯಾವಾಗ ರೂಮ್ ಒಳಗಡೆ ಹೋದ, ಅದಾದಮೇಲೆ ಈತ ಕೂಡ ಮನೆಯೊಳಗೆ ಎಂಟ್ರಿ ಕೊಟ್ಟು ಸೌಟಿನಿಂದ ಹೊಡೆದು ಅಭಿನಂದನ್ನ ಮುಗಿಸಿದ್ದಾರೆ. ಇಷ್ಟೇ ಆಗಿದ್ರೆ ಬಹುಶಃ ನಾನು ಈ ಸ್ಟೋರಿ ಮಾಡ್ತಾ ಇರಲಿಲ್ಲ, ವಿಡಿಯೋ ಮಾಡ್ತಾ ಇರಲಿಲ್ಲ. ಇಂಥದ್ದೆಲ್ಲ ಕೇಸ್ಗಳಾಗ್ತಾ ಇದೆ. ಪ್ರಿಯಕರನ ಜೊತೆಗೆ ಸೇರಿ ಈ ಡ್ರಮ್ಮಲ್ಲಿ ಹಾಕೋದು, ಬೆಟ್ಟದಿಂದ ತಳ್ಳೋದು, ಇನ್ನೊಂದು ಮಿಕ್ಸಿಲೇನೋ ಜಾರಲ್ಲಿ ಹಾಕಿ ಚಟ್ನಿ ಮಾಡೋದೆಲ್ಲ ನಾವು ನೋಡಿದ್ದೀವಿ, ಹೂತು ಹಾಕೋದೆಲ್ಲ ಆಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ರಿಪೋರ್ಟ್ಸ್ ಪ್ರಕಾರ ಇಷ್ಟೆಲ್ಲ ಆದಮೇಲೆ ಈ 5 ವರ್ಷದ ಮಗ ಇದ್ರಲ್ಲ ಯದುವೀರ್ ಅಂತ, ಆ ಪಾಪ ಆ ಪುಟ್ಟ ಮಗು ಅಲ್ಲೇ ಇರುತ್ತೆ. ಆ ರೂಮಲ್ಲಿ ಇರಬೇಕಾದ್ರೆ ಇವರು ಆ ಮಗುವನ್ನು ಕೂಡ ಉಸಿರು ಕಟ್ಟಿಸಿ ಮುಗಿಸಿದ್ದಾರೆ. ಎಲ್ಲಿ ಆ ಮಗು ಅದನ್ನು ನೋಡಿ ಮುಂದೆ ತೊಂದರೆ ಆಗುತ್ತೆ ಅಂತ ನನಗೆ ಈ ಇನ್ಸಿಡೆಂಟ್, ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಎಲ್ಲ ನಂಬೋಕೆ ಸಾಧ್ಯ ಆಗಲಿಲ್ಲ. ಯಾಕಂತಂದರೆ ಒಬ್ಬ ಸ್ವಂತ ತಾಯಿ ತನ್ನ ಮಗುವನ್ನೇ ಸಾಕ್ಷಿ ಆಗಿಬಿಡುತ್ತೇನೋ, ವಿಷಯ ಹೇಳಿಬಿಡುತ್ತೇನೋ ಅಂತ ಮುಗಿಸೋದಿದೆಯಲ್ಲ, ಅದು ಕೂಡ ಮತ್ತೊಬ್ಬ ವ್ಯಕ್ತಿಗೋಸ್ಕರ. ಒಂದು ಕಡೆ ಗಂಡನನ್ನು ಮುಗಿಸಿದ್ದಾರೆ, ಆ 5 ವರ್ಷದ ಮಗುನ ಮುಗಿಸೋದು, ಇಟ್ ವಾಸ್ ಅನ್ಬಿಲೀವೇಬಲ್. ಆ ಮೊಮೆಂಟ್ ಹೇಗಾಗಿರ್ಬೋದು ಆ ತಾಯಿಗೆ, ಅಷ್ಟು ವರ್ಷ ಸಾಕಿ ಹೆತ್ತು ಹೊತ್ತು 9 ತಿಂಗಳು ಎಲ್ಲಿ ಹೋಗ್ತಾ ಇದೆ ಅಂತ ನನಗೆ ಶಾಕ್ ಆಯಿತು ನಮ್ಮ ಸಮಾಜ. ಇದು ನಂಬರ್ 1. ಇದೆಲ್ಲ ಪೊಲೀಸ್ ರಿಪೋರ್ಟ್ ಪ್ರಕಾರ. ಆಕೆ CCTV ಎಲ್ಲ ಆಫ್ ಮಾಡಿದ್ಲಂತೆ ಮುಂಚೆನೇ, ಆತ ಬರೋದಿಲ್ಲ, ಗೊತ್ತಾಗಬಾರ್ದು, ಸಾಕ್ಷಿ ಅವಳು ಸಿಗಬಾರ್ದು ಅಂತ. ಇಷ್ಟೆಲ್ಲ ಆದಮೇಲೆ ಗೊತ್ತಾಗಿಲ್ಲ, ಆಕೆನೇ ತಾಯಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ರೂಮಲ್ಲಿ ನನ್ನ ಗಂಡ ಮಲಗಿದ್ರು, ಗಂಡನ ಜೊತೆ ಮಗ ಕೂಡ ಇದ್ದ, ಮಗ ಗಂಡನ ಕೆಳಗಡೆ ಬಿದ್ದಿದ್ದ, ಅಂದರೆ ಅವ್ರ ಮೇಲೆ ಅಪ್ಪ ಬಿದ್ದಿದ್ರು, ನನ್ನ ಗಂಡ ಬಿದ್ದಿದ್ರು. ಇಬ್ಬರೂ ಕೂಡ ಹೋಗಿ ಬಾಗಿಲು ತಟ್ಟರೆ ಓಪನ್ ಆಗ್ತಿಲ್ಲ, ಹೇಗೆ ಓಪನ್ ಮಾಡಿ ಒಳಗೆ ಹೋದಾಗ ಇವರು ಅಲ್ಲಿ ಉಸಿರು ಕಟ್ಟೇನೋ ಪ್ರಾಣ ಕಳ್ಕೊಂಡಿದ್ರು. ನಂತರ ಅವ್ರು ನಾನು ಕಷ್ಟಪಟ್ಟು ನಾನು ತಳ್ಳಾದ್ಮೇಲೆ ಕೆಳಗಡೆ ಮಗು ಇದ್ದ, ಅವನು ಕೂಡ ಉಸಿರುಗಟ್ಟಿ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ. ಕೂಡಲೇ ಅದನ್ನೆಲ್ಲ ಕೇಳಿ ಅವ್ರ ಮನೆಯವರೆಲ್ಲ ಓಡ್ ಬರ್ತಾರೆ. ನಂತರ ಪೊಲೀಸರು ಕೂಡ ಈ ಕಂಪ್ಲೇಂಟ್ ಹೋಗುತ್ತೆ. ಪೊಲೀಸರು ಬಂದಲ್ಲಿ ಚೆಕ್ ಮಾಡಿದಾಗ ಅವ್ರಿಗೆ ಡೌಟ್ ಬರುತ್ತೆ, ಯಾಕೋ ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ವಲ್ಲ ಅಂತ. ಏಕೆಂದು ಕೇಳಿದಾಗ ನನಗೆ ಗೊತ್ತಿಲ್ಲ, ನಾನು ಬೇರೆ ರೂಮಲ್ಲಿ ಮಲಗಿದ್ದೆ, ಇಲ್ಲೇನಾಯಿತು ಅಂತ ಗೊತ್ತಿಲ್ಲ, ಬಂದು ನಾನು ಬಾಗಿಲು ತೆಗೆದು ನೋಡಿದಾಗ ಬೆಳಗ್ಗೆ ಈ ಥರ ಆಗಿತ್ತು ಅಂತ ಅದಕ್ಕೆ ಹೇಳಿದ್ದಾನೆ. ನಂತರ ಪೊಲೀಸರು ಅವ್ರದೇ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಈ ಥರ ವಿನಯ್ ಏನೇನು ಸ್ಟೋರಿ ಆಗಿದೆ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಈಕೆ 2 ತಿಂಗಳಿಂದ ಮನೆಗೆ ಬಂದಿಲ್ಲ, ಇಲ್ಲಿ ಗಂಡನ ಮನೆಗೆ ಬಂದಿಲ್ಲ, ಹೇಳ್ದೆ ಕೇಳಲ್ಲಿ ಹೋಗಿರೋದಾಗಿದೆ. ಆಕೆ ಈ ವಿನಯ್ ಜೊತೆ ಇದ್ಲು ಅನ್ನೋ ರೀತಿಯಾಗಿ ಸುದ್ದಿ ಇದೆ. ಈಗ ಅದೆಷ್ಟು ನಿಜ ಏನು ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ತಾಯಿ ಹೇಳುವಂಥ ವರ್ಷನೇ ಬೇರೆ. ತಾಯಿಯನ್ನು ಕೂಡ ಮೀಡಿಯಾದವ್ರು ಮಾತನಾಡಿಸಿದ್ದಾರೆ. ಆಕೆ ಹೇಳೋದೇನು ಅಂತಂದರೆ, ಈ ವ್ಯಕ್ತಿ ಒಂಥರ ವಿಚಿತ್ರ ಮಾನಸಿಕ ವ್ಯಕ್ತಿ, ನಿಮಾನ್ಸಲ್ಲೆಲ್ಲ ಟ್ರೀಟ್ಮೆಂಟ್ ಆಗ್ತಾಯಿತ್ತು, ಜೊತೆಗೆ ಈ ಅಭಿನಂದನ್ಗೆ ಬೇರೆ ಅಫೇರ್ ಇತ್ತು, ತುಂಬ ಸಲ ಈಕೆ ಬುದ್ಧಿ ಹೇಳಿದ್ಲು, ಆದರೂ ಕೂಡ ಆತ ಕೇಳಿಲ್ಲ. ಕೇಳಿ ಸಾಕಾದಾಗ ಫೈನಲಿ ಈತ ಬದಲಾಗಲ್ಲ ಅಂತ ಗೊತ್ತಾದ ಮೇಲೆ ಆಕೆ ಮನೆ ಬಿಟ್ಟಿದ್ದು, ಮನೆ ಬಿಟ್ಟು ಒಂದು PGಲಿದ್ಲು. ಇದೆಲ್ಲ ಸುಮ್ಮನೆ ಸುಳ್ಳು. ಮತ್ತು ಅಲ್ಲಿ ಸತ್ತಿರೋದು ಕೂಡ ಆ ಮಗು ಏನೋ ಅಲ್ಲಿ ಮಲಗಿತ್ತಲ್ಲ, ಅದು ಕೂಡ ಈತನ ಮೇಲೆ ಬಿದ್ದಿರೋದ್ರಿಂದ ಪ್ರೆಷರಿಂದ ಆ ಮಗು ಇದಾಗಿದೆ ಅಂತ. ಸೊ ಇದು ತಾಯಿ ವರ್ಷನ್. ಜೊತೆಗೆ ಅವರ ಏನು ಅಭಿನಂದನ್ ತಾಯಿ ಕೂಡ ಒಂದಷ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ಕಂಪ್ಲೇಂಟ್ ಅಂದರೆ ಕಿರುಕುಳ ಕೊಡ್ತಾ ಇದ್ದಾರಂತೆ, ಒಡವೆ ತಗೊಂಬ, ದುಡ್ಡು ತಗೊಂಬ ಅಂತ, ವರದಕ್ಷಿಣೆ ಕಾಟ ಕೂಡ ಇತ್ತು ಅಂತ ಈ ಹರಿಣಿ ತಾಯಿ ಹೇಳ್ತಾರೆ. ಸ್ಟಿಲ್ ನನಗೆ ಅಂದರೆ ಈ ಥರ ಇಷ್ಟ ಆಗಿಲ್ಲ ಅಂತಂದ್ರೆ ಡಿವೋರ್ಸ್ ಕೊಟ್ಟು ಏನೋ ಅದಕ್ಕೊಂದು ಲಾಜಿಕಲ್ ಎಂಡಿಗೆ ಹೋಗಬೇಕು. ಅದನ್ನು ಬಿಟ್ಟು ಇಲ್ಲಿ ಗಂಡನ ಮುಗಿಸಿ ಮಗು, ಸ್ವಂತ ಮಗು, ಆ ಮಗು ಏನಾಗ್ತಾಯಿತ್ತು ಅನ್ನೋ, ದೊಡ್ಡ ಮನುಷ್ಯ ಆಗ್ತಾನೆ, ದೊಡ್ಡವನಾಗ್ತಾನೆ, ಅದನ್ನು ಮುಗಿಸೋಕೆ ಹೇಗೆ ಮನಸ್ಸು ಬಂತು ಅಂತ. ಸೊ ಈ ಸ್ಟೋರಿ ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ನಾರ್ಮಲಿ ಇಂಥ ಸ್ಟೋರಿಗಳು ನಾನು ಹೇಳ್ಕೊಂಡಿದ್ದು ಭಾಳ ಕಡಿಮೆ, ಬಟ್ ಐ ರಿಯಲಿ ಫೀಲ್ ಸ್ಯಾಡ್ ಫಾರ್ ದಟ್ ಕಿಡ್. ಆ ಮಗುಗೋಸ್ಕರ ನಿಜವಾಗ್ಲೂ ಭಾಳ ಬೇಸರ ಅನಿಸುತ್ತೆ. ಇವ್ರ ಕರ್ಮಗಳಿಗೆ, ಇವ್ರ ಜಗಳಗಳಿಗೆ, ಇವರ ನಾನು ಕೆಲವೊಂದು ವರ್ಡ್ ಹೇಳೋಕ್ಕಾಗಲ್ಲ. ಸೊ ಬಟ್ ಅದಕ್ಕೋಸ್ಕರ ಒಂದು ಮಗು ಪ್ರಾಣ ಕಳ್ಕೊಂಡಿದ್ದು, ಐ ಥಿಂಕ್ ಇಟ್ಸ್ ವೆರಿ ಸ್ಯಾಡ್. ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಸದ್ಯಕ್ಕೆ ವಿಚಾರಣೆಯಲ್ಲಿ ಇದೆಲ್ಲ ಗೊತ್ತಾಗ್ತಾ ಇದೆ. ಬಟ್ ಇನ್ನಷ್ಟು ತರೋ ಇನ್ವೆಸ್ಟಿಗೇಷನ್ ಆಗಬೇಕು ಏನಾಗಿದೆ ಅಂತ. ನಾನೊಂದಷ್ಟು ಮೀಡಿಯಾ ರಿಪೋರ್ಟ್ಸ್ ಹಾಗೆ
ಪೊಲೀಸರು ಕೂಡ ಎತ್ತೆತ್ರ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದರು. ಬಟ್ ವಾಟ್ ಎವರ್, ಒಂದು ಅಮಾಯಕ ಜೀವ ಹೋಗಿದ್ದು ಮಾತ್ರ ನಿಜವಾಗ್ಲೂ ಬೇಸರದ ವಿಚಾರ. ನಮಸ್ಕಾರ.